ಮೊದಲಿಸಿದ್ರು ರಾಜನ್ ಯಾರೇ ಆಗಿನ ಸರ್ಕಾರದ ಮಂತ್ರಿ ಆಯ್ತು ನಾನು ಅಧಿಕಾರ ಬೇಕನ್ನುವಂತ ಮೊದಲ ವ್ಯಕ್ತಿ ರಾಜನ್ ಕೊಂಡಿಗೆ ಸಮಾಜಕ್ಕೆ ನ್ಯಾಯವಾಗಿ ಅದರಲ್ಲೂ ರಾಜನ್ ಕೊಂಡಿಗೆ ಹೇಳ್ತೀನಿ. ಯಾಕಪ್ಪ ಅಂದ್ರೆ ನಮ್ಮ ವಾಲ್ಮೀಕಿ ಜನಾಂಗ ನಮ್ಮ ಬಾಳೆಕರು ಯಾಕಂದ್ರಪ್ಪ ಅಂದ್ರೆ ಎಲ್ಲ ಜನ ಸುಖನಿದ್ದೆ ಮಾಡ್ತಾರೆ. ನಾವು ಇಡೀ ಸಮಾಜದ ಕಾಯ್ತೀವಿ, ಯಾರು ನಮ್ಮ ಆಮೇಲೆ ನಾವು ಮಾಡ್ಕೊತೀವಿ. ಅದಕ್ಕೆ ನಾವು ಯಾವಾಗಲೂ ನಮ್ಮ ಶ್ರಮವನ್ನು ಜನರಿಗೆ ಕೊಟ್ಟು ಬೇರೆ ಜನರು ಖುಷಿಯಾಗಿ ಇಟ್ಟುಕೊಂಡು ನೀಡುವಂಥ ಸಮಾಜ ವಾಲ್ಮೀಕಿ ಸಮಾಜ. ಆ ಸಮಾಜ ಇವತ್ತು ಗಂಡು ನಾಡಿನ ವಿಜಯ ಸಮಾಜದ ಒಂದು ತರಬೇತಿ ಮಾಡೋದಕ್ಕೆ ಬಹಳ ಸಂತೋಷ ಆಗಿದೆ, ಬಹಳ ಖುಷಿಯಾಗಿದೆ. ನಮಗೆ ಇದೇ ಖುಷಿಯನ್ನು ಮುಂದೆ ಬಂಗಾರ ಮುಂದೆ ಹೋಗಬೇಕು. ಬಹಳ ಕಷ್ಟಪಟ್ಟ ಸಮಾಜದಿಂದ ಬಹಳ ಕಷ್ಟಪಟ್ಟಿದ್ರೆ ಈ ಕಾರ್ಯಕ್ರಮ ಮಾಡಿದ್ರೆ ವಯಸ್ಸು ಸಮಾಜವಿದೆ, ನಿಮ್ದು ಸದಾ ನಿಂತಿರ್ತೀವಿ. ನೀನು ಶಾಸಕ ಆಗೋ, ಸಮಾಜ ಒಳ್ಳೇದು ಮಾಡೋ, ಎಲ್ಲ ಅಂಥದ್ದು. ಯಾಕಂದ್ರೆ ನಾವು ಸಮಾಜದಲ್ಲಿ ಎಮ್ಮೆಲೆ ಆಗ್ಬೇಕಾದ್ರೆ ನಮ್ಗೆ ಬಹಳ ಕಷ್ಟ ಇದೆ. 100 ಕೇಸ್ ಆಗಿದ್ದಾರೆ, ಜೀವನ ಪ್ರಯತ್ನ ಮಾಡಿದ್ದಾರೆ ಶಾಸಕರು ಕೂಡುವುದು. ಈ ಶಾಸಕ ಅನ್ನೋದ್ರೆ ಅದನ್ನು ಕೈ ಇಡ್ತಾರೆ. ಅದಕ್ಕೆ ನಿಮಗೂ ಲಾಸ್ ಆಗೋದು ಅದು ಬೇಡ. ಎಷ್ಟೇ ಮಾಡಲಿ ನಮ್ಮ ಸಮಾಜದ ದುರ್ದೈವ ರಾಯಚೂರು ಮತ್ತು ಬಳ್ಳಾರಿ ಭಾಗದಲ್ಲಿ ನಮ್ಮ ಜನ ಎದುರಿಸಿದ ಶಕ್ತಿ ಇಲ್ಲ. ಆ ಶಕ್ತಿ ಬರಬೇಕು. ನಾವೆಲ್ಲ ಅದು ತಪ್ಪು ನಮ್ದು, ನಿಮ್ದಲ್ಲ, ಊಟ ತಪ್ಪಲ್ಲ, ನಮ್ಮ ತಪ್ಪಲಿಗೆ ವೀಕೆಗೆ ಮುಂದೆ ಹಾಕಬಹುದು. ಯಾರೇ ಮಾಡಿದ್ರೆ ನೀವು ಅಂಗಿ ಎದಿನ ಅಂಗಿ ಶಕ್ತಿ ಹಿಡ್ಕೋಬೇಕು. ಆದ್ದರಿಂದ ನಮಗೆ ನಾವು ಅಧಿಕಾರ ಬಂದಾಗ ಮೈ ಹೇಳ್ತಾರೆ, ನೀವು ಎಚ್ಚರಿಕೆ ಮಾಡಬೇಕು. ಈ ಸಮಾಜದ ಹೋರಾಟ ಮಾಡಲಿಕ್ಕೆ ಮಾತ್ರ ಯಾಕೆ ಹೊಸಕಡೆ ಹೇಳಪ್ಪ, ಈ ಬಹುಸಂಖ್ಯಾತರು ನಾವು ನಿರ್ಣಾಯಕರು. ಈ ಭಾಗದ ನಿರ್ಣಾಯಕರು ವಾಲ್ಮೀಕಿಗಳು, ಆಮೇಲೆ ಕುರುಬರು. ನಾವೆಲ್ಲ ಎರಡೂ ಜನ ಒಂದಾಗಲು ನಾವು ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಜಾರಿಗೆ ಕೊಟ್ಟು ಬಿಜಾಪುರ ಕುರುಬರು ವಾಲ್ಮೀಕಿ ಒಂದೊಂದು ಅದೇ ಈ ಡಿವೈಡ್ ಆ ಡಿವೈಡ್ ಆಗ್ಬೋದು. ನಾವು ಇಡೀ ಬೆಳಗಾವಿ ಜಿಲ್ಲೆ ಯಾಕೆ ಇರ್ತಪ್ಪ ಅಂದ್ರೆ ನಾವು ಕುರುಬ ಜನಾಂಗ ಹರಿಜನರು ಎಲ್ಲ ಒಂದಾಗಿರ್ತದೆ. ಮುಸಲ್ಮಾನ್ ನಾವು ಕಾಂಗ್ರೆಸ್ಸಿಂದ ಮುಸಲ್ಮಾನರು ಕರೀತಾರೆ, ಅವರು ನಮ್ಮವರ ನಾವು ಮಾಡ್ತೀವಿ, ಅದು ಬೇರೆ ವಿಷಯ, ಅದು ಪಕ್ಷ ಸಂಬಂಧ ಇಲ್ಲ. ಇಡೀ ಜನಾಂಗ ನಾವು ಉದಾಹರಣೆ ತಂದೆಯವರು 70 ಇಸ್ವಿಯಲ್ಲಿ ತಂದೆಯವರು ಬಹಳ ವಿದ್ಯಾವಂತರ ಇರಲಿಲ್ಲ, ಕಡಿಮೆ ಬಂದರು, ಅವರ ಅಕ್ಷರತೆ ಬಹಳ ಕಡಿಮೆ ಆಗಿದೆ. ಅವರು ಮಾಡಿದಂತ ಹೆಜ್ಜೆಯಲ್ಲಿ ಕುಟುಂಬ ಹೊಂದಿದ್ದಕ್ಕೆ ನಾವು ನಮ್ಮ ರಾಜಕೀಯದಲ್ಲಿ ನಾವು ಎಲ್ಲರೂ ಎಲ್ಲ ರೀತಿಯಲ್ಲಿ ಶಿಕ್ಷಣ ಕಾರಣ ನಮ್ಮ ತಂದೆಯವರು ಆಗಿರುವಂತಹ ಮಾರ್ಗದಲ್ಲಿ ಹೊರಟಿದ್ವಿ. ನಾವು ಹೇಗಪ್ಪ ಅಂದ್ರೆ ನಮ್ಮ ವಾಲ್ಮೀಕಿ ಸಮಾಜ ಬೆಳಗಾವಿ ಜಿಲ್ಲೆ ಬಹಳ ಕಡಿಮೆ. ಬೆಳಗಾವಿ ಜಿಲ್ಲೆಯಲ್ಲಿ ಬಹಳಷ್ಟು ಕಡಿಮೆ ಜನ. ಈ ಬಳ್ಳಾರಿ, ರಾಯಚೂರು, ಯಾದಗಿರಿ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ ಬಹಳ ಜನ ಮಾಡ್ತೀವಿ ನಾವು. ನಮ್ಮ ತಂದೆಯವರು ಏನ್ ಮಾಡಿದ್ರು ಅವಾಗ ನಾವು ವಾಲ್ಮೀಕಿ ಸಮಾಜ, ಪಕ್ಕದಲ್ಲಿ ಕುರುಬ ಸಮಾಜ, ಪಕ್ಕದಲ್ಲಿ ಸುಳ್ಗಾರದ ಸರ್ವಾಸ ಸಮಾಜ, ಕಬೀರ ಸಮಾಜ, ಪಕ್ಕದಲ್ಲಿ ಹರಿಜನ ಸಮಾಜ, ಇವರೆಲ್ಲ ಒಕ್ಕೂಡಿಸಿ ಆ ಸಮಯ 70 ಇಸ್ವಿಯಲ್ಲಿ ನಾವು ಪಟ್ಟಣ ಪಂಚಾಯತ್ ಸಣ್ಣ ಮುನ್ಸಿಪಲ್ 304 ಕೋಟಿ ಒಂದು ವಾರ್ಡಿಗೆ. ಆ ಸಮಯದಲ್ಲಿ ನಮ್ಮ ತಂದೆಯವರೆಲ್ಲ ಕೂತ್ಕೊಂಡು ಆ ವಿದ್ಯಾವಂತರೆಲ್ಲ ನಾವು ವಿದ್ಯಾವಂತರು 3 ರಾಶಿ ಗೆದ್ದು ಯಾರೇ ಅಧ್ಯಕ್ಷರ ಕೈ ಹಿಡಿದಿದ್ದು ನಾವು ಆ 70 ಇಸ್ವಿಯಲ್ಲಿ. ಈ ಮಾತು ಯಾಕೆ ಹೇಳ್ತಂದ್ರೆ ಬರೀ ನಾವು ವಾಲ್ಮೀಕಿ ಗೆದ್ದರೆ ಮಾಡಲ್ಲ, ಎಲ್ಲ ಸಮಾಜ ನಮ್ಮ ಗೆದ್ದಲಿಕ್ಕೆ ಸಾಧ್ಯತೆ. ಈ ಒಂದು ವಿಚಾರದಲ್ಲಿ ನಾವು ವಾಲ್ಮೀಕಿ ಮಾಡಿದ್ವಿ, ನಮಗೆ ಎಷ್ಟು ಇರ್ತದೆ ಅದು ಆಗಲ್ಲ. ಎಲ್ಲ ಸಮಾಜ ಇವತ್ತು ಮೀಸಲು ಹೋರಾಟದ ನೋಡೋಣ, ನಮ್ಮ ಸಮಾಜಕ್ಕೆ ಏನೇ ಮಾಡೋದು ಹೋರಾಟ ಮಾಡೋಣ. ಆದ್ರೆ ನಮ್ಮ ಮನೋಭಾವ ಎಲ್ಲ ಸಂದರ್ಭ ಸಮಾಜವನ್ನು ಕರ್ಕೊಂಡು ಮುಂದುವರೆದು ನಾವು ರಾಜಕೀಯವಾಗಿ ಬೆಳಿಬೇಕು. ಅದೇ ತರ ಬಂಗಾರ ಸಣ್ಣ ವಯಸ್ಸಲ್ಲಿ ಬೆಳೀಲಿ, ಎಲ್ಲ ಶಕ್ತಿ ಕೊಡ್ತೀವಿ ನಾವು. ನಿಮ್ ಪರವಾಗಿ ಹೇಳ್ತೀವಿ ನಾವು, ಯಾಕಂದ್ರೆ ನೀವು ಗಟ್ಟಿಯಾಗಿರ್ಬೇಕು. ಯಾಕಂದ್ರೆ ನೀನು ನಿನ್ನ ಕಾಲಕ್ಕೆ ಪಾಪ ಅಂತ ಮಾಡ್ತಾರೆ, ನಾನೇ ಮಾತಾಡ್ಬೇಕು, ನಾನು ಕಾಲ ಸ್ಪರ್ಧೆ ಮಾಡ್ತೀನಿ. ಅದಕ್ಕೆ ಅದಕ್ಕೆ ಮುಂದೆ ಬೇಡ, ಒಳ್ಳೆ ಕೆಲಸ ಮಾಡು, ಒಳ್ಳೆ ವಯಸ್ಸಿದೆ, ಸಮಾಜದ ಬಗ್ಗೆ ಕಳಕಳಿದೆ, ನಿಮ್ಗೆ ಎಷ್ಟಿ ಮುಟ್ಟ ಕೆಲಸ ಮಾಡು. ಈ ಹೋರಾಟ ಯಶಸ್ವಿಯಾಗಿ ಈ ಮಾತಾಡೋದು ನಾ ಯಾಕೆ ಬೇರೆ
ಬಹಳ ಜನ ಪ್ರಶ್ನೆ ಮಾಡಿ ಮೀಸಲಿಗೆ ಹೋಗ್ಬೇಡ, ನಾವು ಸಂಘಟನೆ ಮಾಡುವಂತ ಉದ್ದೇಶದಿಂದ ಈ ಪರ್ಸೆಂಟ್ ಆಗತ್ತೆ. ನಮ್ಮ ಮಕ್ಕಳಿಗೆ ನ್ಯಾಯ ಕೊಟ್ಟು ಮೀಸಲಾತಿ ಹೋರಾಟ ಮಾಡೋಣ, ಮೈಸೂರದಲ್ಲಿದೆ ಮೈಸೂರು ಹೊರಡೋಣ, ಇಲ್ಲಿ ಹೊರಡೋಣ. ನಮ್ಮೆಲ್ಲ ವಿಶೇಷವಾಗಿ ಹಿರಿಯರು ಭಾಳ ಖುಷಿ ಆಗ್ತದೆ. ಹಿರಿಯರ ಮುಂದಿಲ್ಲ ನಮ್ಮ ತಂದೆಯವರು ಹೇಳ್ತಾರೆ, ನಮ್ಮ ತಂದೆಯವರು ಕಿರಿಗೆಲ್ಲ ಇಡೀ ಕೋಡಿಗಳು ಆ ಒಂದು ಈ ಹೊಸಪೇಟೆದ ಪದ್ಧತಿಯಲ್ಲ ಕೇರಿ ಆ ಗೋಕಾಕದಲ್ಲಿ ಕೇರಿ ಅಂತ ಕೇರಿ ತರಕಲ್ಲ ಓಣಿ ಎತ್ತಿತ್ತು. ನಾವು ಕೇರಿ ಎತ್ತಿದ್ರೆ ನಾವು ಓಣಿ ಎತ್ತಿದ್ವು. ಆ ಒಂದು ಆಟ 70 ಇಸ್ವಿಯಲ್ಲಿ ನಾವು ಮಾಡಿದಾಗ ಇವತ್ತು ರಾಜ್ಯದಲ್ಲಿ ನಾವೆಲ್ಲ ಯಾವ ಪಕ್ಷಕ್ಕೆ ನಮ್ಮ ಅಧಿಕಾರ ಶಕ್ತಿ ನಾವು ಕೊಟ್ಟಾರ. ಆ ನಿಮ್ಮ ಆಶೀರ್ವಾದ ನಾವೆಲ್ಲ ಬೆಳಿಬೇಕು. ಈ ಮೀಸಲಾತಿ ಬಗ್ಗೆ ಬಹಳಷ್ಟು ಏನೇನು ಅನೇಕ ನಮ್ಮ ಅಮ್ಮಳೂರು ಬಗ್ಗೆ ಇವತ್ತು ವಿಶೇಷವಾಗಿ ಸರಿ ಮಾಡಿದಾರೆ. ಅವ್ರ ಸಮಾಜಕ್ಕೆ ಸಚಿವರಾಗಿ ಕೆಲಸ ಮಾಡಿದಾರೆ. ಅದಕ್ಕೆ ಉದಾಹರಣೆ ಈ ಸಮಾಜದ ಏಳಿಗೆಯಾಗಿ ಬರೇ ಮೀಸಲಾತಿಲ್ಲ ಮುಂದೆ ಬರುವಂತ ದಿನದಲ್ಲಿ ನಾನು ನೀರಾವರಿ ಮಂತ್ರಿ ಆದಾಗ ಈ ಭಾಗದ ನೀರಾವರಿ ಎತ್ಕೊಂಡಿದ್ದೇನೆ. ಆ ವಿಷಯದ ಬಹಳಷ್ಟು ನಾವು ಕೆಲಸ ಮಾಡೋದು ನಮ್ಮ ಪಕ್ಷ ಮುಗಿರಾಗ್ತದೆ. ಮುಂದಿನ ದಿನದಲ್ಲಿ ನಾವು ಮೊದಲು ನೀರಾವರಿ ಮಾಡೋದು. ನಾವು ಅಂದ್ರೆ ನಾವು ಕೊಡ್ತಾ ಹೋಗ್ತೇವೆ. ಬರೀ ನಾನು ಸೈಕಲ್ ಕೊಡ್ತೀನಿ, ನಾನು ಮನೆ ಕೊಡ್ತಾ ಹೋಗುದಿಲ್ಲ. ನೀರಾವರಿ ಆದ್ರೆ ಮಾತ್ರ ನಾವು ಕೊಡ್ತಾ ಹೋಗ್ತದೆ. ಆರ್ಥಿಕ ಭೇಟಿಯಾಗ್ತಾವು, ಬೇರೆ ಕೈ ಒಪ್ಪಿಕೊಳ್ಳೋಕೆ ಸಾಧ್ಯ. ಅದಕ್ಕೆ ನಾವು ನೀರಾವರಿ ವಿದ್ಯಾವಂತರಾಗಬೇಕು ಮತ್ತು ನಮ್ಮ ಸಮಾಜ ಬೇರೆ ಸಮಾಜದ ಒಕ್ಕಟ್ಟಿನಿಂದ ಬೇರೆ ಮುಂದಿನ ದಿನದಲ್ಲಿ ಈಗ ಅನ್ಯಾಯಗೊಳ್ಳುವಂತ ರಾಜಕೀಯ ಪಕ್ಷಗಳಿಗೆ, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮ SC ST ದಲಿತ ಮತ್ತು ಹಿಡ್ಕೊಂಡು ಬರೀ ವೋಟ್ ಬ್ಯಾಂಕ್ ಮಾಡಿದವರು ಕಾಂಗ್ರೆಸ್ ಅವರೇ. ನಾವು ಈ ಉದಾಹರಣೆ ಸತೀಶ್ ಜಾರಕಿಹೊಳಿ ಬಗ್ಗೆ ನಾವು ಯಾರು ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಬಗ್ಗೆ ಬೇರೆ ಇಲ್ಲ ಅವರಿಗೆ. ನನ್ನ ಆದಾಗಿದ್ರೆ ಅದನ್ನು ಬರ್ಕೊಂಡಿದ್ದೀನಿ. ನಾಯಕ ಸತೀಶ್ ಜಾರಕಿಹೊಳಿ ಹಾಕಿದ್ದಾರೆ, ಅದನ್ನು ಕೊಟ್ಟು ಹಾವು ಬಂದಿದ್ದೆ. ಸ್ವಭಾವ ಬಂದಿಲ್ಲ. ಆದರೆ ಅವ್ರು ಪ್ರಯತ್ನ ಮಾಡ್ತಾರೆ. ಅವ್ರ ಬಹಳ ನಾವು ಅವ್ರ ಬಗ್ಗೆ ಬೇಡ. ಅವ್ರ ರಾಜಕೀಯ ಪ್ರಯತ್ನ ಮಾಡಿ ನಮ್ಮ ವಿರೋಧ ಪಕ್ಷಗಳು ನಾವು ಹೋರಾಟ ಮಾಡಿ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡುವಂತ ಕೆಲಸ ಮಾಡ್ತೇವೆ. ಮತ್ತೊಂದ್ಸಲ ಬಂಗಾರ ಒಂದು ಒಳ್ಳೆ ಕೆಲಸ ಮಾಡಲಿ. ಈ ಒಂದು ವಿಶೇಷವಾಗಿ ಸಮಾಜಕ್ಕೆ ಹೋರಾಟ ಮಾಡೋದು ಸದಾ ಕೈ ಇಟ್ಟು ಹೇಳಿ ಈ ಮೀಸಲಾತಿ ಬಗ್ಗೆ ಎಲ್ಲರೂ ಸಂತೋಷದಿಂದ ನಮ್ಮ ಸಂತೋಷ ಆಗಿದೆ. ವಿಶೇಷವಾಗಿ ಹೊಸಪೇಟೆಯಲ್ಲಿ ಇಂಥ ಕಾರ್ಯಕ್ರಮ ಆಗಿ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಸಮಾಜವನ್ನು ಕೊಂಡುಕೊಂಡು ನಮಗೆಲ್ಲ ಯಶಸ್ವಿಯಾಗಿ ಕೊಟ್ಟಿದ್ದಾರೆ. ಈ ಒಂದು ಮೀಸಲು ಹೋರಾಟ ಯಶಸ್ವಿಯಾಗಿ ವಹಿಸಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.